ನೆಕ್ಸ್ಟ್ ಡಿಸಿಷನ್ ಮತ್ತೆ ಅದು ಮತ್ತೆ ಡಿಸ್ಮಿಸ್ಸೇ ಮಾಡೋದು ನಾನೇನೋ ಸ್ಪೀಕರ್ ಆಗಿದ್ರೆ ಆ ಕಡೆ ಈ ಕಡೆ ಪಕ್ಷಾಂತರ ಮಾಡೋ ಫ್ಲೈಟ್ ಹತ್ತಿದ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ. ಸದನ ತಗೊಂಡ ತೀರ್ಮಾನ ನಾವು ಟೇಕನ್ ಫಾರ್ 6 months ಮತ್ತೊಂದ್ಸರಿ ಮತ್ತೆ ಅದಕ್ಕೆ ಬೇಕು, ಮತ್ತೆ ನಮ್ದು ಕೂಡ ಅದು ಚೇಂಜ್ ಆಗ್ತದಲ್ಲ. ನಾವು ಬಟ್ ವಾಟ್ ಐ ಆಮ್ ಸೇಯಿಂಗ್, ನಾನಂದ್ರೆ ಯಾರಾದರೂ ಕೂಡ ಇದಕ್ಕೆ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಅಸೆಂಬ್ಲಿ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಮಾಡಿರ್ಬೋದು, ಆದರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕೆ ಆಗಿದೆ. Not next. If habitual, then we can no extreme step we can take. I said, anything it may be anything. If 6 ತಿಂಗಳಲ್ಲಿ ಸರಿ ಆಗದಿಲ್ಲ ಅಂತ ಹೇಳಿದ್ರೆ we can make it 1 year. Next we can do whatever it is. That depends ಅಲ್ಲ. ಮೇಲೆ ಬರುವುದು, ಗದ್ದಲ ಮಾಡೋದು, ಇದ್ದಂಥ ಪೇಪರನ್ನು ಇದು ಮಾಡೋದು, ಬಿಲ್ಲನ್ನು ಕೈಲಿಕ್ಕೆ ತಗೊಳ್ಳಿಕ್ಕೆ ಪ್ರಯತ್ನ ಪಡೋದು, ಯಾವ ರೀತಿ ಇದನ್ನು ನಮಗೆ ಸಹಿಸಲಿಕ್ಕೆ ಸಾಧ್ಯ ಉಂಟಾ? ಏನಾಗಿದೆ? ಶರ್ಟ್ ಆಗಿರೋ ಸಸ್ಪೆಂಡ್ ಆಗಿದೆ, ಅವ್ನು ಮುಂದೆ ನಿಂತು ಶರ್ಟ್ ಆಗಿದೆ. ಈಗ ನೋಡಿ, ಈಗ ಹೌದು ಸ್ಪೀಕರ್ ಆಗಿದ್ದ ಶೆಟ್ಟರರಲ್ಲಿ ಅಥವಾ ಹಿರಿಯ ನಾಯಕರಲ್ಲಿ ಕೆಲವರೆಲ್ಲ ಅದರ ಬಗ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದ್ರೆ ಇದು ಇಷ್ಟು ಸ್ಟ್ರಿಕ್ಟ್ ಆಗಿ ಮಾಡುವಂತ ನಾವು ಕೂಡ ಅಲ್ಲ, ಅವರು ಮಾಡದಿದ್ದ ಕಾರಣ ಇದೆಲ್ಲ ರಿಪೀಟ್ ಆಗ್ಲಿಕ್ಕೆ ಸಾಧ್ಯ. ಅವರವತ್ತು ಕೂತ್ಕೊಂಡು ಧೈರ್ಯವಾಗಿ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ರೆ ಇದು ಬರ್ತಿತ್ತ ಪರಿಸ್ಥಿತಿ? ಅರೆ ಈಗ ಇದನ್ನು ಹಿಂದಿನವ್ರು ಮಾಡಲಿಲ್ಲ, ನಾನು ಯಾಕೆ ಮಾಡ್ಬೇಕಂತ ಬಿಟ್ರೆ ನಾಳೆ ಬಂದು ಇವರು ಚೇರಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಆಗ ಕೂಡ ಸುಮ್ಮನಿದ್ರೆ ಇನ್ನು ಈಗ ವಿರುದ್ಧ ಯಾರಿಗೊಬ್ಬ ಧೈರ್ಯವಾಗಿ ತೀರ್ಮಾನ ತಗೊಳ್ಬೇಕಲ್ಲ. ಅವ್ರಿಗೆ ಧೈರ್ಯ ಇರಲಿಲ್ಲ, ಅವ್ರು ಮಾಡಲಿಲ್ಲ. ನನಗೆ ಧೈರ್ಯ ಇದೆ, ನಾನು ತಗೊಂಡಿದ್ದೇನೆ, ಮುಗಿದಷ್ಟೇ ಪ್ರಶ್ನೆ. ಇದರಲ್ಲಿ ನೀವು ಆ ಕ್ಷಣದಲ್ಲಿ ನಿಮ್ಮ ಮಾಡುವಾಗ ಆಗಲೇ ಅವರನ್ನು ಮಾರ್ಷಲ್ ಇಟ್ಕೊಂಡು ಅವ್ರು ದೂರ ಹಾಕುವ ಅಥವಾ ಕರೆದು ನಾನು ಕೇಳುವಂಥದ್ದು ಮಾರ್ಷಲ್ ಯಾಕೆ ದೂಡಬೇಕು? ಇವರಿಗೆ ಗೊತ್ತಿದೆ ಅಲ್ಲಿ ನಾವು ಹೋಗಬಾರ್ದು ಅಂತೇಳಿ, ಮತ್ತೆ ಬರಬೇಕಲ್ಲಿ ಒಂದು. ಸೆಕೆಂಡ್, ಇವಾಗ ಮಾರ್ಷಲ್ ಬಂದು ಈ ಕಡೆ ದೂಡುದು, ಅವ್ರು ಆ ಕಡೆ ದೂಡುದು, ಇಲ್ಲಿ ಹೆಚ್ಚು ಕಮ್ಮಿ ನನ್ನ ಬಿಲ್ ಬಾಕಿ ಆಗ್ತದಲ್ಲ. ನನಗೆ ಅಲ್ಲಿ ಆವಾಗ ಏನು ಘಟನೆ ನಡೆದಿದೆ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಬಿಲ್ ಪಾಸ್ ಆಗಬೇಕು. ದಟ್ ವಾಸ್ ಮೈ ಮೇನ್ ಏಮ್. ಅದಕ್ಕೆ ಅಷ್ಟು ತಾಳ್ಮೆಯಿಂದ ನಾವು ಇದ್ದದ್ದು, ಏನು ಬೇಕಾದ್ರೂ ಮಾಡಲಿ ಅವರು ಅಂತೇಳಿ. ನಮ್ಮ ಬಿಲ್ ಒಂದು ಪಾಸ್ ಆಗಲಿ. ಬಿಲ್ ಪಾಸ್ ಆದ ನಂತರ ನಾವು ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಇದಕ್ಕೆ. ಸೊ ನಾನು ಈ ರೀತಿ ಬಿಡುದಾ ಎಲ್ಲವೂ ಕೂಡ? ನೋ ಯಾರು CM ಆಗಲಿ ಯಾರು ಕೂಡ ಇಂಟರ್ಫಿಯರ್ ಆಗಲಿಲ್ಲ. ಇಟ್ ಈಸ್ ಮೈ ಡಿಸ್ಕ್ರಿಷನರಿ ಪವರ್. ನಾವು ಚರ್ಚೆ ಮಾಡಿದ್ದೇವೆ. ಇದಕ್ಕೊಂದು ರೀತಿಯ ಆ ಘನತೆ ಗೌರವವನ್ನು ಉಳಿಸಬೇಕು. ಇದಕ್ಕಾಗಿ ಒಂದೇ ಲೂಪಲ್ಲಿ ಹಿಡ್ಕೊಂಡು ಇದು ಕಡೆಯ ದಿವಸ ಅಂತ ಹೇಳಿಕೊಂಡು ಏನು ಕೂಡ ಮಾಡುವಂಥ ಭಾವನೆ ಯಾರಿಗೂ ಕೂಡ ಬರಬಾರ್ದು. ಈ ರೀತಿ ಅದು ಮತ್ತೆ ವಿಚಾರ. ನೆಕ್ಸ್ಟ್ ಡಿಸಿಷನ್ ಮತ್ತೆ ಅದು ಮತ್ತೆ ಡಿಸ್ಮಿಸ್ಸೇ ಮಾಡೋದು. ನಾನಿದ್ದರೆ ಕೋರ್ಟ್ ವಿಲ್ ಡಿಸೈಡ್ ಅಂತ. ವಿಲ್ ಡಿಸೈಡ್ ಆನ್ ದಟ್. ನೋಡಿ, ಇದು ಸದನ ತಗೊಂಡ ತೀರ್ಮಾನ. ಐ ಹ್ಯಾವ್ ನೇಮ್ ದೆಮ್. ಸದನ ತೀರ್ಮಾನ ತಗೊಂಡಿದೆ, ನಾವು ಚರ್ಚೆ ಮಾಡ್ತೇವೆ. ಅಲ್ಲ ಹಾಗೆಲ್ಲ, ದೇ ರಿಪೀಟ್ ದ ಸೇಮ್ ಥಿಂಗ್. ಐ ಆಮ್ ಟೆಲಿಂಗ್ ಯು. ಒಂದು ಇದರ ಒಂದು ಆ ಘನತೆ ಗೌರವ ಉಳಿಸಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್. ಹಾಗೆಲ್ಲ ಇದೆ ಸೇಮ್ ಹ್ಯಾಬಿಚುವಲ್ ಅಫೆಂಡರ್. ನೀವು ಹೇಳ್ತೀರಿ ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿ ಬಂದರೆ ತಪ್ಪು ಮಾಡಿದ್ರೆ ಮಾಡೋದು. ಮೊನ್ನೆ ಫಸ್ಟ್ ಆಯಿತು, ಒಂದು ಸಸ್ಪೆಂಡ್ ಮಾಡಿದ್ರು 3 ದಿವಸಕ್ಕೆ, ಹೌದಾ? 3 ದಿವಸ ಸಸ್ಪೆನ್ಷನ್ ಇದೆ ಫಸ್ಟಿಗೆ. ತದನಂತರ ಲಾಸ್ಟ್ ಡೇ ಇದನ್ನು ತಗೊಂಡ್ಬರ್ತಾರೆ. ನಾವು ಟೇಕನ್ ಫಾರ್ 6 months ಮತ್ತೊಂದ್ಸರಿ ಮತ್ತೆ ಅದಕ್ಕೆ ಬೇಕು, ಮತ್ತೆ ನಮ್ಮದು ಕೂಡ ಅದು ಚೇಂಜ್ ಆಗ್ತದಲ್ಲ. ನಾವು ಬಟ್ ವಾಟ್ ಐ ಆಮ್ ಸೇಯಿಂಗ್, ನಾನಂದ್ರೆ ಯಾರಾದರೂ ಕೂಡ ಇದಕ್ಕೆ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಅಸೆಂಬ್ಲಿ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಮಾಡಿರ್ಬೋದು, ಆದರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕೆ ಆಗಿದೆ. ಅದನ್ನು ನಮ್ಮ ಅರ್ಥ ಮಾಡಿಕೊಳ್ಬೇಕು.
ನೆಕ್ಸ್ಟ್ ಇದಕ್ಕೆ Not next. ಅಲ್ಲ ನೆಕ್ಸ್ಟ್ If habitual is there, we can no extreme step we can take, I said. ಈ 6 ತಿಂಗಳೇ ಮೀನ್ಸ್ ಇದು ಎನಿಥಿಂಗ್ ಇಟ್ ಮೇ ಬಿ ಎನಿಥಿಂಗ್. ಇಪ್ಪ 6 ತಿಂಗಳಲ್ಲಿ ಸರಿ ಆಗೋದಿಲ್ಲ ಅಂತ ಹೇಳಿದರೆ ವಿ ಕೆನ್ ಮೇಕ್ ಇಟ್ 1 year. ಅದು ನೆಕ್ಸ್ಟ್ ವೀಕ್ ಇಂಟು ವಾಟ್ ಎವರ್ ಇಟ್ ಈಸ್, ದಟ್ ಡಿಪೆಂಡ್ಸ್ ಅಲ್ಲ. ಅಲ್ಲ ದಟ್ ಇನ್ಕ್ಲೂಡ್ಸ್ ಡಿಸ್ಕ್ವಾಲಿಫೈಯಿಂಗ್ ದಮ್. ಐ ಡೋಂಟ್ ಟು ಸೇ ಡಿಸ್ಕ್ವಾಲಿಫೈ ಅಂತ ಹೇಳಿ, ಬಟ್ ಎನಿ ಎಕ್ಸ್ಟ್ರೀಮ್ ಸ್ಟೆಪ್ ಅದಕ್ಕೆ ಪ್ರಾವಿಷನ್ ಇದೆ. ಪ್ರೊವಿಷನ್ ನಮ್ಗೆ ಕೊಡ್ತೀರಮ್ಮ ಮಾಡಲಿ. ಇಲ್ಲ ಸ್ಪೀಕರ್ ಪವರ್ ಸ್ಪೀಕರ್ ಇಸ್ ಸುಪ್ರೀಂ ಇನ್ ದಿ ಅಸೆಂಬ್ಲಿ. ನಾನೇನೋ ಸ್ಪೀಕರ್ ಆಗಿದ್ದರೆ ಈ ಕಡೆ ಈ ಕಡೆ ಪಕ್ಷಾಂತರ ಮಾಡೋ ಫ್ಲೈಟ್ ಹತ್ತಿದ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ. 15 ದಿವಸ ಕಾಯ್ತಿರ್ಲಿಲ್ಲ ನಾನು. ಕಡೆ ಈ ಕಡೆ ಪಕ್ಷಾಂತರ ಮಾಡಿ ಸರ್ಕಾರ ಬೀಳಿಸ್ಲಿಕ್ಕೆ ಪ್ರಯತ್ನ ಬರ್ತಾರಂತೇಳಿ ನಮಗೆ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ಡಿಸ್ಮಿಸ್ ಮಾಡಿ ಕೋರ್ಟಿಗೆ ಅಂತ ಸರ್ಕಾರ ಉಳಿತಿತ್ತು. ಹಾಗೆ ಬಂದಿದ್ಯಾ ಗಮನ? ಅಲ್ಲಲ್ಲ, ಐ ಆಮ್ ಟೆಲ್ಲಿಂಗ್, ಬಿಕಾಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಡಿಫಾಮೇಷನ್ ಆಕ್ಟ್ ಇಸ್ ಸ್ಟ್ರಾಂಗ್, ಆಕ್ಟ್ ವೀಕ್ ಅಲ್ಲ. ಅಲ್ಲಿ ಕೂತ್ಕೊಂಡವರು ಸ್ಟ್ರಾಂಗ್ ಆಗಿರ್ಬೇಕು. ಇದರಲ್ಲಿ ಡಿಫಾಮೇಷನ್ ಆಕ್ಟ್ ಇಟ್ಕೊಂಡು ಕರೆಕ್ಟ್ ಅಂದರೆ ಯಾವ ಪಕ್ಷಾಂತರ ಕೂಡ ಯಾವ ಇದು ಏನು ವಾಟ್ ಟು ಸೇ ಆಪರೇಷನ್ ಆಗಲಿ ಕೂಡ ಆಗುವುದಿಲ್ಲ. ಇದರಲ್ಲಿ ಫ್ಲೈಟ್ ಹತ್ತ ತಕ್ಷಣ ಡಿಸ್ಮಿಸ್ ಹೋಗಿ ಕೋರ್ಟಿಗೆ ಮಾಡಿಕೊಂಡು ಬರಲಿ 6-8 ತಿಂಗಳಂದು ಏನಂತೇಳಿ. ಸೊ ನಮ್ಮ ಆ್ಯಕ್ಟ್ ಇಸ್ ವೆರಿ ಸ್ಟ್ರಾಂಗ್. ಇಟ್ ಡಿಪೆಂಡ್ಸ್ ಹೌ ವಿ ಆ್ಯಕ್ಟ್. ಆ್ಯಕ್ಟ್ ಸ್ಟ್ರಾಂಗ್ ಇಟ್ಕೊಂಡು ನಾವು ಆ್ಯಕ್ಟ್ ಮಾಡಿದ್ರೆ ಮತ್ತೆ ಆ್ಯಕ್ಟ್ ವೀಕ್ ಆಗೋದಿಲ್ವಾ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.